ಮನಿ ದಾಟಬೇಕು, ಹಾ 3 ಮನಿ ಅಗಲಬೇಕು. ಅವ್ರು ಹೌದಾ 3 ಮನಿ ಅಗಲಿ ಹಾ 3 ಮಂದಿ ಕೈಯೊಳಗೆ ಆದ್ಯದೊಳಗೆ ಇರ್ಬೇಕು. ಅವ್ರು ಹೌದಾ 10, 16, 18 ವರ್ಷ ಪ್ರಾಯಕ್ಕೆ ಬರುತ್ತಾನ ತಾಯಿ ತಂದೆ ಆದ್ಯದೊಳಗೆ ಇರ್ಬೇಕು. ಇರ್ಬೇಕಪ್ಪ. ಮಗಳು ಎಟ್ಟೆ ಜಾಣದಾಳ ಅಂತೇಳಿ ಏನ್ ಹೇಳಕ್ ಹೋದ್ರಿ ಅಂತಾರೆ, ಹುಡುಗಿ ನಂಗೆ ತಿಳಿಯಂಗಿಲ್ಲ ಕಪ್ಕೊಂಡಂತಾರ ತಾಯಿ ತಂದಿ ಹೌದಾ ಅಂತಾರಲ್ಲ. ಹೌದು ಅದ್ರ ನಂತರ ಮಾಡಿಕೊಟ್ಟ ನಂತರ ಗಂಡನ ಮನೆಯೊಳಗೆ ಏನ್ರ ಹೇಳಕ್ ಹೋದ್ರ ಅತ್ತಿ ಮಾವ ಏನಂತಾರ, ಏನಂತಾರಿಪ್ಪ? ಬಂದ 3 ದಿವಸ ಅದ್ ಬಾಳ ಶಾನೆ ಆಗ್ಯಾಳ, ಹಾ ನಮ್ಕಿಂತನು ಹೌದು ಗಪ್ಕೊಂಡು ನಿನಗೇನ್ ತಿಳಿತೈತಿ ಹೌದು ಹೌದು ಅತ್ತಿ ಮಾವ ಅಂತಾರ. ಹಾ ಮುಂದ ಅದೇ ಸಂಸಾರ ಚೆನ್ನಾಗಿ ನಡ್ಸ್ಕೊಂಡು 4 ಮಕ್ಕಳು ಹುಟ್ಟಿ ಬಂದ್ ಮಕ್ಕಳು ನಿನ್ನಂತವ್ರ ಪ್ರಾಯಕ್ಕೆ ಬಂದ್ರಂದ್ರ ಏನಕ್ಕದಪ್ಪ? ಅಮ್ಮ ಹಿಂಗಲ್ಲ ಹಿಂಗತ್ತೇಳಿ ಹೇಳಕ್ ಹೋದ್ರಂದ್ರ ಹಾ ಮನ್ಯಾಗಿರಕ್ ನಿನ್ಗೇನ್ ಗೊತ್ತು, ಹೊರಗಿನ ಸುದ್ದಿ ಅಂತ ಮಕ್ಕಳು ಹೇಳ್ತಾರ. ಹೌದಾ ಎಷ್ಟು ಮನಿ ತಾಯಿ ಅಗಲಬೇಕು, ಹಾ ಹುಟ್ಟಿದ ಮನಿ ಒಮ್ಮೆ ಅಗಲಬೇಕು. ಹೌದಾ ಹುಟ್ಟಿದ ಮನಿ ಅಗಲಿ ಅತ್ತು ಕರೆದು ದುಃಖ ಮಾಡಿ ಇದನ್ನೆಲ್ಲ ದಾಟಿ ಹೆಂಗ್ ಹೋಗ್ಲಿ ಅಂತ ಹೇಳಿ ಹೇಳಿ ಅದನ್ನೊಮ್ಮೆ ದಾಟಿ ಎಲ್ಲಿ ಬರ್ಬೇಕು, ಗಂಡನ ಮನೆಗೆ ಬರ್ಬೇಕು. ಹೌದು ಹೌದು ಗಂಡನ ಮನೆಗೆ ಬಂದ ಅತ್ತಿ ಮಾವನೇ ತಾಯಿ ತಂದೆ ಅಂತ ತಿಳ್ಕೊಂಡು ಹಾ ಗಂಡನೇ ನನ್ನ ಪತಿನಾಥ ದೇವರು ಅಂತೇಳಿ ಬಸವಣ್ಣವ್ರು ಹೇಳ್ಯಾರ. ಏನ ದೇವನೊಬ್ಬ ನಾಮ ಹಲವು ಪರಮ ಪತಿವೃತ ಧರ್ಮದ ಹೆಣ್ಣು ಮಗಳಿಗೆ ಗಂಡನೇ ಒಬ್ಬ ದೇವರ ಅಂತ ಹೇಳ್ಯಾರ. ಹೌದಾ ಯಾವಾಗೋಡ್ರ ಹಾ ಗಂಡನಿಗೆ ಬೇಕಾಗಿರ್ತಕ್ಕಂಥ ಜೀವನ ಗುಂಡಕಲ್ಲಿಗೆ ಸಹಿತ ಬೇಕಾಗ್ತದೆ. ಹೆಣ್ಣು ಮಕ್ಕಳು ಹೌದಾ ಗಂಡಗೆ ಬೇಕಾಯ್ತಂದ್ರೆ ಹೆಣ್ಮಕ್ಕಳ ಜೀವನ ಹಾ ಗುಂಡಕಲ್ಲಿಗೆ ಸಹಿತ ಬೇಕಾಗ್ತದ. ಹೌದು ಅದಕ್ಕೆ ಅಂತ ಮಾತನ್ನು ಹೇಳ್ಯಾರ ಬಂಧುಗಳೇ. ಹೌದು ಅದಕ್ಕೆ ಒಮ್ಮೆ ತಾಯಿ ತಂದೆನಾಗಲೇಬೇಕು, ಒಮ್ಮೆ ಅತ್ತಿ ಮಾವನಾಗಲೇಬೇಕು. ಯಾಕೆ ಗಂಡನ ತಗೊಂಡು ಬ್ಯಾರೆ ಆಗಬೇಕು. ಹೌದು ಒಮ್ಮೆ ಅತ್ತಿ ಮಾವನ ಅಗಲಿದ ನಂತರ ನಮ್ಮ ಮಕ್ಕಳು ನಮ್ಮ ಜೊತೆ ತಮ್ಮ ಹೆಂಡ್ರ ತಗೊಂಡು ಬಗಲ್ತಾರ. ಎಷ್ಟು ಮನೆ ಅಗಲೋದಾಕೈತಿ ಅಂದ್ರೆ 3 ಮನೆ ಅಗಲೋದಾಕೈತಿ ಬಂಧುಗಳೇ. ಹೌದು ಹೌದು ಹೆಂಗ ನಾವು ಈ ಸದರಗ ಗ್ರಾಮದ ಹಿರಿಯರು ಹಾ ಹೆಂಗ ನಡ್ಕೊಂಡು ಹೋಗ್ಬೇಕು ತಂಗಿಯಾರ ಹಿಂಬಾಲ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ತಾಯಿ ತಂದೆ ಒಂದು ವೇಳೆ ನಮ್ಮನ್ನ ಅಗಲುತ್ತಾರ, ಹಾ ಕರೆ ನಾವು ಅಣ್ಣ ತಂಗಿ ಅಕ್ಕ ತಮ್ಮ ಇರ್ತೇವ್. ಇರ್ತೇವ ಅಣ್ಣ ತಂಗಿ ಅಕ್ಕ ತಮ್ಮ ನಾವ್ ಇದ್ದೇವಪ್ಪ ಅಂತಂದ್ರ ಹಾ ಏನೋ ಒಡಗೋಲು ಕರೆ ಕೂಡ್ಲಿ, ಶಮನೆ ವಾಡಿಗರೆ ಕೂಡ್ಲಿ, ಎಕ್ಸಂಬ ಕರೆ ಕೂಡ್ಲಿ, ಹೌದು ನಮ್ಮ ತಂಗಿ ನಮ್ಮ ಮನೆಗೆ ಬಂದಳಪ್ಪ ಅಂತಂದ್ರ ಹಾ ನಾವು ಏನು ಬೆಳ್ಳಿ ಕೊಡೋದು ಬೇಡ, ಬಂಗಾರ ಕೊಡೋದು ಬೇಡ, ಮುತ್ತು ಕೊಡೋದು ಬೇಡ, ರತ್ನ ಕೊಡೋದು ಬೇಡ. ಹಾ ಹಾ ತನ್ನ ಗಂಡನ ಮನೆಯಿಂದ ನಮ್ಮ ಮನಿತನ ತಂಗಿ ಆಗ್ಲಿ ಅಕ್ಕ ಆಗ್ಲಿ ಬಂದಳಂದ್ರ ಹೌದು ತಾಯಿ ತಂದೆ ಇರ್ಲಿಲ್ಲಪ್ಪ ಅಂತಂದ್ರ ಆಹಾ ಆ ತಂಗಿಗೆ ಮನೆಗೆ ಕರೆದು ಹಾ ಒಳ್ಳೆ 1-2 ಮಾತನ್ನ ಹೇಳಿ ಅದಕ್ಕೆ ಹಿರಿಯರು ಹೇಳ್ಯಾರ. ಅವ್ರು ಏನ್ ಹೇಳ್ಯಾರಿಪ್ಪ? ಉಪ್ಪಿಲ್ಲದ ಸಪ್ಪಂದ ಒಂದು ತೆಂಬಿಗೆ ನೀರು ಕೊಡ್ಬೇಕು, ಆಹಾ ಬೆಲ್ಲ ಇರದಿದ್ರೆ ಹೊಯ್ತಿಕ್ರೆ ಬೆಲ್ಲದಂತ 2 ಮಾತನ್ನ ಹೇಳಬೇಕಾಕ ತಂಗಿಯಾರಿಗೆ. ಹೌದು 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 ತಂಗಿ ಬಂದಳಂದ್ರ ಅಷ್ಟು ಗೌರವ ಮಾಡ್ಬೇಕಾಕದ. ಹಾ ಹಿಂದಿನ ಕಾಲದೊಳಗೆ ಹಗಿ ಇದ್ದು ದೇವರಾಜ. ಹಾಗೆ ಅಂದ್ರೆ ಏನ್ರಿಪ್ಪ? ಈ ಹಗಿ ಅಂದ್ರೆ ಏನ ಅದ ನಿನಗೆ ಈ ಕಾಲನೇ ಹೆಂಗ್ ಬಂದದ ಮಗನ? ಹಾ ಹಿಂದಿನವ್ರು ಹೆಂಗ್ ಬೆಳ್ಯಾರ? ಹೆಂಗ್ರಿಪ್ಪ? 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರುವ, 60ಕ್ಕೆ ಮರುವ, 70ಕ್ಕೆ ಹೋಗಿ, 80ಕ್ಕೆ ಹೋಗಿ, 90ಕ್ಕೆ ರೋಗಿ, 100ಕ್ಕೆ ಹೊತ್ಕೊಂಡು ಹೋಗಿ ಹಿಂಗ ಬದುಕ್ಯಾರ ಅವ್ರು. ಹೌದಾ ಇಂದ ನಾವೆಲ್ಲ ಹೆಂಗ್ ಬದುಕುದೈತಿ? ಹೆಂಗ್ರಿಪ್ಪ? 10ಕ್ಕೆ ಸೂಪರು, 20ಕ್ಕೆ ಪವರು, 30ಕ್ಕೆ ಪ್ರೆಸರು, 40ಕ್ಕೆ ಶುಗರು, 50ಕ್ಕೆ ಡಮಾರ್ ನಾವ್ ಹಿಂಗ್ ಬದುಕುದದ. ಯಪ್ಪ ಇಲ್ಲ ಅದಕ್ಕ 60 ಹೆಂಗದ ನೋಡಪ್ಪ. ಹಿಂದಿನ ಕಾಲದಲ್ಲಿ ಹಾ ಹಗಿ ಇರ್ತಿದ್ದು ಊರೊಳಗ. ಹೌದು ಊರೊಳಗಾಯ್ತು ತಮ್ಮ ಮನೆಯೊಳಗೆ ಹಗಿ ಇರ್ತಿದ್ದು. ಹಾ ರಾಶಿ ಮಾಡಿ ಹಗಿ ತುಂಬುತ್ತಿದ್ರು ಹಿರಿಯರು. ಹೌದಾ ಏನೋ ಸದರಗ ಗ್ರಾಮದ ಹೆಣ್ಮಗಳನ್ನ ಸದರಗ ಗ್ರಾಮದಲ್ಲಿ ಒಂದು ಶ್ರೀಮಂತ ಮಣಿತಾನ ನೋಡಿ ಕೊಟ್ಟಿದ್ರು. ಕೊಟ್ಟ ಮಣಿತಾನಕ್ಕೆ ನಡಿಲಿಕ್ಕೆ ಹೋದಕ್ಕರ ಏನಾಯ್ತಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ಅದು? ನಿವಾರಕತಿ ಯಾರಿಗೆ ಗುರುತಾಗುದಿಲ್ಲ, ಕೊಟ್ಟಲ್ಲಿ ಬಡತಾನ ಬತ್ತು. ಹಾ ಬಡತಾನ ಬಂದಕ್ಕರ ಮುಂಗಾರಿ ಮಳೆ ಆಯ್ತಂದ್ರ ತಂಪು ಬಿತ್ತಂದ್ರ ಹೌದಾ ಒಂದು ಮುಹೂರ್ತದ ಮೇಲೆ ಸಾವುಕಾರ ಮಂದಿ ಹಗಿ ತೆಗಿತಿದ್ರು. ಹೌದು ಹಗಿ ತೆಗೆದ್ರಂದ್ರ ಬಡವರಿಗೆ ಬಗ್ಗರಿಗೆ ದಾನ ಕೊಡ್ತಿದ್ರು ಆಗಿನ ಕಾಲದವ್ರು. ಹೌದು 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 ದಾನ ಕೊಟ್ಟು ಅವ್ರು ಸ್ವೀಕಾರ ಮಾಡ್ಕೋತಿದ್ರು. ಅದು ಪದ್ಧತಿಗಳಿದ್ದು. ಇದ್ದುರಿಪ್ಪ. ಅವಾಗ ತಂಗಿ ಅಂತಂಬ್ರ ಮನಿ ದಾರಿ ನೋಡ್ತಿದ್ರು. ಹಾ ನಮ್ಮ ಮನೆಗೆ ಬಡತಾನ ಬಂದಾದ ಹಟ್ಟಿಲೆ 2-3 ಮಕ್ಕಳು ಹುಟ್ಟ್ಯಾವ. ಹೌದು ಕರೆ ನಮ್ಮ ಬಡತಾನದೊಳಗೆ ನಾವು ಕಾಲ ಕಳಿಬೇಕಾದ್ರೆ ನಮ್ಮ ಅಣ್ಣತಂಬ್ರಿಗೆ ಎಂದ ಹಗಿ ತೆಗಿತಾರ, ಹಾ ನನಗೆ ಎಂದು 4 ಮನ ಕಾಲ ಕೊಡ್ತಾರ. ಹೌದಾ 4 ಮನ ಕಾಲ ಕೊಟ್ರ 4 ದಿನ ಹೊತ್ತು ನಾವು ಗಳಿತೀವಿ ಅಂತೇಳಿ ತಂಗಿ ದಾರಿ ನೋಡ್ತಿದ್ಳು. ಆಹಾ ಒಂದ್ ದಿವಸ ತವ್ರ ಮನೆಯವ್ರ ಹಗಿ ತೆಗಿ ಸುದ್ದಿ ಗುರುತಾಯ್ತು ತಂಗಿ ಮನಿಗೆ. ಹಾ ತಂಗಿ ಕರಿ ಎಣ್ಣೆ ಬುಟ್ಟಿ ಅಂದ್ರೆ ಜಲ್ ಎತ್ತಿದ್ರು ಹಿಂದಿನ ಕಾಲದೊಳಗ. ಹೌದು ಜಲ್ಲಿ ತಗೊಂಡು ತವ್ರ ಮನೆಗೆ ಬಂದಳು ದೇವರಾಜ. ಆಹಾ ಜಲ್ಲಿ ತಗೊಂಡು ತವ್ರ ಮನೆಗೆ ಬಂದು ಬೆಳಗಿನ 4 ಗಂಟೆಗೆ ತಮ್ಮ ಎದ್ದು ಜಾಮ ಜಳಕ ಮಾಡಿ ನೇಮ ನಿಷ್ಠದಿಂದ ಪೂಜಾ ಸಾಮಾನುಗಳನ್ನ ತಗೊಂಡು ಹಾ ಊದಿನ ಕಡ್ಡಿ ಹಚ್ಕೊಂಡು ಹಗಿ ತೆಗಿಬೇಕಂತ ಹಗಿ ದಂಡಿಗೆ ಹೋದ. ಹೌದಾ ಏನು ದಾನ ಭಿಕ್ಷಾ ಅಂತೇಳಿ ಬಂದ ಸಾಲಕ್ಕ ನಿಂತಿದ್ರಲ್ಲ ಬೇಡಬೇಕಂತೇಳಿ ಹಾ ಅವ್ರೊಳಗೆ ತಂಗಿನೂ ಕಂಡಳು. ಕಂಡ್ಳು ಅವರೊಳಗೆ ಯಾವಾಗ ಹೆಣ್ಮಗಳು ತಂಗಿ ಕಂಡಳು, ತಂಗಿಗೆ ಕರೆದಂದ,
ಏನಂತ್ರಿಪ್ಪ ಇಲ್ಲಿ ಯಾಕೆ ಬಂದಿದ್ ತಂಗಿ ಅಂತ ಕೇಳಿದ. ಹೌದು ಯಪ್ಪ ನನ್ನ ಕೊಟ್ಟ ಕಾಲಕ್ಕೆ ಸಿರಿತಾನಿತ್ತು, ಎತ್ತು ಏನು ಭಗವಂತನ ಆಟ ತಿಳಿಲಿಲ್ಲ. ನಾನು ಹೋಗಿ 4 ಮಕ್ಕಳು ಆಗೋದ್ರಾಗಂದ್ರೆ ಮನಿಗೆ ಬಡತಾನ ಬಂದದ. ಬಂದಾಳ ಏನೋ ತವ್ರ ಮನೆಯವ್ರು ಹಗಿ ತೆಗಿತೀರಿ ಅಂತ ಸುದ್ದಿ ಗುರುತಾಯ್ತು. 4 ಮನ ಕಾಲ ಕೊಟ್ಟಿರಿ, 4 ದಿನ ಮಕ್ಕಳ ನಾವು ಹೊತ್ತಗಳದ ಇವತ್ತು ಬಂದಿನಿ. ಹೌದು 4 ಮನ ಕಾಲ ಕೊಡ್ತಿತ್ತಮ್ಮ ಅಂತೇಳಿ ತಂಗಿ ಬಂದಿನಂದಳು. ಹಾ ಹಾ ತಮ್ಮ ಏನಂದ, ಏನಂದ್ರಿಪ್ಪ ಏ ಅಕ್ಕ ಹಾ ನೀ ಕಾಲಿಟ್ಟ ನಂತರ ನಿನ್ನ ಗಂಡನ ಮನೆಗೆ ಬಿಕ್ಕಿ ಪಟ್ಟು ಬಂದ, ಹಾ ಅಲ್ಲಿ ನಮ್ಮ ಮನೆಗೆ ಬಂದಿದ್ರ ನಮ್ಮ ಮನೆಗೆ ಬಿಕ್ಕಿ ಪಟ್ಟದ ಹೊಟ್ಟೆ ಕಾಳು ಕೊಡಂಗಿಲ್ಲ ಹೋಗಂತ. ಹೌದು ಅವಾಗ ತವ್ರ ಮನಿ ಮೇಲೆ ಸ್ವತ್ತ ಇತ್ತು, ಹಾ ಹಾ ತವ್ರ ಮನಿ ಮೇಲೆ ಸ್ವತ್ತ ಇತ್ತು. ನನ್ನ ತಾಯಿ ತಂದೆ ಇದ್ದಿದ್ರ ಹಾ ಕರೆದು ಎಷ್ಟರಿ ಕೊಡ್ತಿದ್ರು. ಕೊಡ್ತಿದ್ರು ನನ್ನ ತಾಯಿ ತಂದೆ ನನ್ನ ಅಗಲಿ ಹೋಗ್ಯಾರ ಅಂತೇಳಿ ನನ್ನ ಅಣ್ಣ ತಮ್ಮರು ನನ್ನ ಅತ್ತಿಗೆ ನಾದ್ನ್ಯಾರ ಮಾತಿ ಕೇಳ್ಕೊಂಡು ಕೊಡುದಿಲ್ಲ ಅಂದಾರ ಅಂತೇಳಿ ಹಾ ಹಾ ಅಕ್ಕಾಸನದ ಮಾಡಿ ತಲೆ ಮೇಲಿನ ಸಿಂಬಿ ತೆಗೆದ ಜೊಲ್ಲಿ ಒಳಗೆ ಇಟ್ಕೊಂಡು ಜೊಲ್ಲಿ ಬಗಲಾಗಿ ಇಟ್ಕೊಂಡು ತನ್ನ ಮನೆಗೆ ಹೋದಳು. ಹಾ ತಮ್ಮ ಪೂಜೆ ಮಾಡಿ ಹಗಿ ತೆಗೆದ ಹಾ 100 ಚೀಲ ಕಾಲಕ್ಕೆ ಹಗಿ ತುಂಬಿದ್ರು. ಹೌದು ಅವಾಗ 50 ಚೀಲ ಉಳಿದಿದ್ದು. ಹೌದು ಓಡಿಗೆ ಅನ್ನಗಂದ, ಹಾ ಅಣ್ಣ ಹಾ ರೋಣಿ ಮಿರ್ಗ ಮಳಿಗೆ ಮುಂಗಾರಿ ಬಿತ್ತಾನಕೈತಿ, ಉತ್ರಿ ಹಸ್ತ ಮಳಿಗೆ ಹಿಂಗಾರಿ ಬಿತ್ತಾನ ಆಗ್ತದ. ಹೌದು ಹೌದಪ್ಪ ಶಿವರಾತ್ರಿ ಉಗಾದಿ ಸುತ್ತ ರಾಶಿ ಆಗ್ತದ. ಹಾ ಶಿವರಾತ್ರಿ ಉಗಾದಿ ಸುತ್ತ ರಾಶಿ ಮಾಡಿ 100 ಚೀಲ ಹಗಿ ಒಳಗೆ ಹಾಕಿವ್. ಹಾ ತೆಗೆದು ನೋಡಿದ್ರ 50 ಚೀಲ ಹಗಿ ಕಡಿಮೆ ಅರ್ಧ ಹಗಿ ಆಗ್ಯದ ಹಾ ಹಾ ಅಂದ. ಅಣ್ಣಗ ಹೋಗಿ ಹೌದು ಅಣ್ಣಂದ ಹಗಿ ತೆಗಿ ಯಾಳ್ಯಾಗ ಯಾರ ಬಂದಿರೇನಂದ. ಹಾ ಹಗಿ ತೆಗಿ ಸುದ್ದಿ ಕೇಳಿ ಊರಾಗಿನ ಜನ ಬಾಳ ಬಂದಿದ್ರ ಕರೆ. ಹಾ ಹಾ ಆ ಸಾಲಿನೊಳಗ ನಮ್ಮ ತಂಗಿನೂ ಇದ್ಳು, ಆ ತಂಗಿಗೆ ಹೊಳೆ ಕಳಿಸಿನಂದ. ಹೌದು ಉತ್ಸಾಹ ತಪ್ಪು ಮಾಡಿ ಪಟ್ನ ಹಗಿ ಮುಚ್ಚಂದ. ಹೌದು ಉತ್ಸಾಹ ತಪ್ಪು ಮಾಡಿ ಶಾನೆ ಇದ್ದ 4 ಮಂದಿ ಒಳಗೆ ಕುಂಡಿರ್ತಿದ್ದ, 4 ಮಂದಿ ಒಳಗೆ ಹೇಳ್ತಿದ್ದ. ಅದಕ್ಕೆ ಹೇಳ್ಯಾರ ನೋಡ್ರಿ, ದೈವ ಇದ್ದಲ್ಲಿ ದೇವರದ, ದೇವರಿದ್ದಲ್ಲಿ ಜಾತ್ರೆ ಅದ, ಜಾತ್ರೆ ಇದ್ದಲ್ಲಿ ಜನ ಅದ. ಜನ ಅದ. ಅವಾಗ ಅನ್ನ ಶಾನೆ ಇದ್ದ, ಪಟ್ನ ಹಗಿ ಮುಚ್ಚಂದ. ಹಾ ಅಣ್ಣನ ಮಾತು ಕೇಳಿ ಓಡಿ ಹೋಗಿ ಹಗಿ ಮುಚ್ಚದ. ಹೌದು ಓಡಿ ಹೋಗಿ ತಮ್ಮ ಹಗಿ ಮುಚ್ಚದ. ಅಣ್ಣ ಇಗತಿ ತಕೊಂಡು ತಂಗಿ ಮನೆಗೆ ಹೋದ. ಹಾ ತಂಗಿ ನಾಳಿನ ದಿನ ಹಾ ನಮ್ಮ ಮಕ್ಕಳ ಲಗ್ನ ಕಾರ್ಯ ನೇಮಿಸು, ಹೌದು ಹೆನಗಂಡ ಕುಕುಮ ಹಚ್ಚಿ ಬರಕ್ ಹೋಗೋದಕ್ಕೆ ಬರ್ಬೇಕು ತಂಗಿ ಅಂದ. ಹೌದು ತವರೂರಿನ ಮೇಲೆ ಪ್ರೀತಿ, ತಮ್ಮ ಹೊಳೆ ಕಳಿಸ್ಯಾನ ಕರೆ. ಹಾ ಅನ್ನ ಕರಿಲಿಕ್ಕೆ ಮನಿ ತಕ್ಕ ಬಂದಾನಂತೇಳಿ ತಂಗಿ ಹೌದು ಯಾರು ತಯಾರಾಗಿ ಅಣ್ಣನ ಮನೆಗೆ ಹೋದಳು. ಹೌದು ವಸ್ತಿ ನಿತ್ತಳು. ಹಾ ಎಣ್ಣೆ ಹಚ್ಚಿ ಎರೆದು ಎರಗಿ ಮಾಡಿ ಕಾಮನ್ ಹಂಡಿ ಒಳಗೆ ನೀರು ಕಾಸಿ ಕಾಶಿ ಬೆಳಗಿನ ಜಾವಕ್ಕೆ ತಂಗಿಗೆ ಎಬಿಸಿ ಹಾ ಪೂಜಾ ಸಾಮಾನು ತಂಗಿ ಕೈಯಾಗ ಕೊಟ್ಟು, ಹಾ ತಂಗಿ ನಿನ್ನ ಕೈಲಿ ಹಗಿ ತೆಗಿಬೇಕಾಗಿದ್ದು ಬಡಜಿಗಳು ಹೇಳ್ಯಾರಂದ. ಹೌದು ಯಾವಾಗ ತಂಗಿ ಆನಂದದಿಂದ ಹಗಿ ಮುಟ್ಟಿ ಪೂಜಾ ಮಾಡಿ ಹಗಿ ತೆಗೆದಳು, ಹಾ ಹಾ ಅವಾಗ ತವರೂರಿನ ಬಳ್ಳಿ ಹಂದ್ರಾಗಿ ಹಪ್ಪಲಿ ಅಂತ 100 ಚೀಲ ಕಾಳು ತುಂಬಿತ್ತ ತೊಂಡು ಬಂಧುಗಳು. 100 ಚೀಲ ಕಾಳು. ಹೌದು 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 ಬಹಳ ಮಾತಾಡೋದಿಲ್ಲ. ಇನ್ನೊಂದು ಪಾಳೆ ಬರ್ತದ. ಈ ಪಾಳೆಗೆ ವಿರಾಮ ಇಟ್ಟು ಹಾ 5 ನುಡಿ ಚಾಲ್ ಹಾಡಿ ಹಾಡಿ ನಮ್ಮ ಖ್ಯಾತ ಕಲಾವಿದರು ಪಾಳೆ ಕೊಡ್ತೀವಿ. ಹೌದು ಮರು ಪಾಳೆಯಲ್ಲಿ